ತೂಕ ಅನ್ನೋ ವಿಚಾರಕ್ಕೆ ಬಂದ್ರೆ ಜನ ಎರಡು ತರ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೆ. ಕೆಲವರು ವೆಯ್ಟ್ ಕಮ್ಮಿ ಮಾಡೋಕೆ ಕಷ್ಟಪಟ್ರೆ ಇನ್ ಕೆಲವರು ವೆಯ್ಟ್ ಗೇನ್ ಆಗಕ್ಕೆ ಕಷ್ಟಪಡ್ತಾರೆ. ನೀವೇನಾದ್ರೂ ಸೆಕೆಂಡ್ ಕ್ಯಾಟಗರಿಗೆ ಸೇರಿದ್ರೆ ದೆನ್ ದಿಸ್ ವಿಡಿಯೋ ಈಸ್ ಫಾರ್ ಯು. ಈ ವಿಡಿಯೋನಲ್ಲಿ ಹೆಲ್ದಿ ವೇನಲ್ಲಿ ತೂಕ ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ಹೆಲ್ದಿ ವೇ ಅಂದ್ರೇನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ಹೈಟ್, ಏಜ್ ಮೇಲೆ ವೆಯ್ಟ್ ಡಿಪೆಂಡ್ ಆಗಿರುತ್ತೆ. ಮಕ್ಕಳಲ್ಲಿ ಹೈಟ್ ಗ್ರೋ ಆಗ್ತಿರುತ್ತೆ, ಸೊ ನ್ಯಾಚುರಲಿ ವೆಯ್ಟ್ ಕೂಡ ಹೆಚ್ಚಾಗ್ತಾ ಇರುತ್ತೆ. ಬಟ್ ಒನ್ಸ್ ಹೆಲ್ತ್ ಗ್ರೋ ಆಗೋದು ಸ್ಟಾಪ್ ಆದ್ಮೇಲೆ ಐಡಿಯಲ್ ರೇಂಜ್ ನಲ್ಲಿ ವೆಯ್ಟ್ ಮೇಂಟೈನ್ ಆಗಬೇಕು. ಅಂಡ್ ಈ ವಿಚಾರದಲ್ಲಿ ಕ್ಯಾಲೋರೀಸ್ ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. ಹಾಗಾದ್ರೆ ತೂಕದ ವಿಚಾರದಲ್ಲಿ ಕ್ಯಾಲೋರೀಸ್ ಹೇಗೆ ಇಂಪಾರ್ಟೆಂಟ್? ನಾವ್ ಏನೇ ಕೆಲಸ ಮಾಡಿದ್ರು ನಮ್ ದೇಹದಿಂದ ಕ್ಯಾಲೋರೀಸ್ ಬರ್ನ್ ಆಗುತ್ತೆ. ಜಸ್ಟ್ ಲೈಕ್ ದುಡ್ಡು ನಾವು ಅರ್ನ್ ಮಾಡ್ತೀವಿ, ಸ್ಪೆಂಡ್ ಮಾಡ್ತೀವಿ. ಜಾಸ್ತಿ ಅರ್ನ್ ಮಾಡಿ ಕಮ್ಮಿ ಸ್ಪೆಂಡ್ ಮಾಡಿದ್ರೆ ದುಡ್ಡು ಸೇವಿಂಗ್ಸ್ ಆಗುತ್ತಲ್ಲ. ಹಾಗೇನೆ ನಾವು ಬರ್ನ್ ಮಾಡೋಕ್ಕಿಂತ ಜಾಸ್ತಿ ಕ್ಯಾಲೋರೀಸ್ ತಿಂದ್ರೆ ಆ ಎಕ್ಸ್ಟ್ರಾ ಕ್ಯಾಲೋರೀಸ್ ಸ್ಟೋರ್ ಆಗಿ ವೆಯ್ಟ್ ಗೇನ್ ಆಗ್ತೀವಿ. ಸೊ ದಪ್ಪ ಆಗ್ಬೇಕು ಅನ್ಕೊಳ್ಳೋರು ನಿಮ್ ದೇಹಕ್ಕೆ ಎಷ್ಟು ಕ್ಯಾಲೋರೀಸ್ ಬೇಕೋ ಅದಕ್ಕಿಂತ ಜಾಸ್ತಿ ಕೊಡ್ಬೇಕು. ಸರಿ, ನಾನು ಜಾಸ್ತಿನೇ ತಿಂತೀನಿ ಆದ್ರೂ ದಪ್ಪ ಆಗಲ್ಲ, ಅಥವಾ ನಾನು ದಪ್ಪ ಆಗ್ತೀನಿ ಆದ್ರೆ ಚೆನ್ನಾಗ್ ಕಾಣಿಸಲ್ಲ, ಈ ಕಡೆ ಸಣ್ಣ ಇದ್ರು ಚೆನ್ನಾಗ್ ಅನ್ಸಲ್ಲ, ಆ ಕಡೆ ದಪ್ಪ ಆದ್ರೂ ಸರಿ ಹೋಗ್ತಿಲ್ಲ, ಇದೆಲ್ಲ ಅನ್ನಿಸ್ತಾ ಇದ್ರೆ ಅದಕ್ಕೆ ರೀಸನ್ ಸರಿಯಾಗಿರೋದನ್ನ ಸರಿಯಾಗಿ ತಿಂತಿಲ್ಲ ಅಂತ ಅರ್ಥ. ಹಾಗಾದ್ರೆ ಜಾಸ್ತಿ ಕ್ಯಾಲೋರೀಸ್ ಬೇಕು ಅಂದ್ರೆ ಏನ್ ತಿನ್ಬೇಕು ನೋಡ್ತಾ ಹೋಗೋಣ. ನಮ್ಗೆ ಕ್ಯಾಲೋರೀಸ್ ಮೇನ್ಲಿ 3 ಮೈಕ್ರೋನ್ಯೂಟ್ರಿಯೆಂಟ್ಸ್ ಇಂದ ಸಿಗುತ್ತೆ. ಒಂದು ಕಾರ್ಬೋಹೈಡ್ರೇಟ್ಸ್, ಇವು ಪ್ರೈಮರಿ ಸೋರ್ಸ್ ಆಫ್ ಕ್ಯಾಲೋರೀಸ್. ತೂಕ ಹೆಚ್ಚಿಸ್ಕೊಳ್ಳೋಕೆ ಕಾರ್ಬ್ಸ್ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಕ್ವಿಕ್ ಆಗಿ ಕ್ಯಾಲೋರೀಸ್ ಸಿಗುತ್ತೆ. ಇದರಿಂದ ಎನರ್ಜಿ ಸ್ಟೋರ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅನ್ನ, ರಾಗಿ, ಆಲೂಗೆಡ್ಡೆ, ಬಾಳೆಹಣ್ಣು, ಗೆಣಸು, ಸಪೋಟ, ಮಾವಿನ ಹಣ್ಣು, ಹೋಲ್ ಗ್ರೇನ್ಸ್ ಇದೆಲ್ಲ ತಿಂದ್ರೆ ತೂಕ ಹೆಚ್ಚಿಸ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಎರಡನೇದು ಪ್ರೋಟೀನ್. ದಪ್ಪ ಆಗ್ಬೇಕು ಅನ್ನೋ ಕೆಲವರು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತಿಂತಾರೆ, ಪ್ರೋಟೀನ್ ನ ಇಗ್ನೋರ್ ಮಾಡ್ತಾರೆ. ಇದು ತಪ್ಪು. ಯಾಕಂದ್ರೆ ಕಾರ್ಬ್ಸ್ ನಮ್ಗೆ ಜಾಸ್ತಿ ಕ್ಯಾಲೋರೀಸ್ ಕೊಡುತ್ತೆ, ಇದರಿಂದ ವೆಯ್ಟ್ ಗೇನ್ ಆಗುತ್ತೆ. ಬಟ್ ಮಸಲ್ ಮಾಸ್ ಗ್ರೋ ಆಗಲ್ಲ. ಬರೀ ದಪ್ಪ ಕಾಣಿಸ್ಬೋದು, ಸ್ಟ್ರೆಂತ್ ಇರಲ್ಲ. ದಪ್ಪ ಆದ್ರೂ ನಮ್ ದೇಹ ಫಿಟ್ ಆಗಿ ಕಾಣಿಸ್ಬೇಕು ಅಂದ್ರೆ ಪ್ರೋಟೀನ್ ಕೊಡ್ಲೇಬೇಕು, ಆಗ್ಲೇ ಚೆನ್ನಾಗಿ ಕಾಣಿಸೋದು. ಹಾಗಾಗಿ ಹಾಲು, ಪನ್ನೀರು, ಮೊಸರು, ಚೆನ್ನ, ಬೇಳೆಗಳು, ರಾಜ್ಮಾ, ಕಡ್ಲೆಕಾಳು, ಮೊಳಕೆ ಕಾಳು, ನಾನ್ ವೆಜಿಟೇರಿಯನ್ ಆಗಿದ್ರೆ ಮೊಟ್ಟೆ, ಚಿಕನ್, ಮೀನು ಇದೆಲ್ಲ ತಿನ್ಬೇಕು. ಪ್ರೋಟೀನ್ ಕೊಡೋದ್ರ ಜೊತೆಗೆ ಎಕ್ಸಸೈಸ್ ತುಂಬಾ ಮುಖ್ಯ. ದೇಹ ಬರ್ನ್ ಮಾಡೋದಕ್ಕಿಂತ ಜಾಸ್ತಿ ಕ್ಯಾಲೋರಿ ಕೊಟ್ರೆ ದಪ್ಪ ಏನೋ ಆಗ್ತೀವಿ, ಹಾಗಂತ ಹೆವಿ ಕೊಟ್ರೆ ಓವರ್ ಸೈಜ್ ಆಗ್ಬಿಡುತ್ತೆ. ಸೊ ಎಕ್ಸಸೈಸ್ ಈಸ್ ಅ ಮಸ್ಟ್. ಮೂರನೇದು ಹೆಲ್ದಿ ಫ್ಯಾಟ್. ಇದನ್ನ ಹೈ ಕ್ಯಾಲೋರಿ ಫ್ಯೂಯಲ್ ಅನ್ಬೋದು. ಯಾಕಂದ್ರೆ ಇದನ್ನ ಕ್ಯಾಲೋರಿ ಡೆನ್ಸ್ ಫುಡ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಕಮ್ಮಿ ತಿಂದ್ರು ಜಾಸ್ತಿ ಕ್ಯಾಲೋರೀಸ್ ಕೊಡುವಂಥದ್ದು. ಯಾವುದು ಅಂದ್ರೆ ದೇಸಿ ತುಪ್ಪ, ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮಿ, ಗೋಡಂಬಿ, ಮತ್ತೆ ಬೀಜಗಳು, ಫ್ಲಾಕ್ಸ್, ಸನ್ಫ್ಲವರ್, ಸೆಸಮೆ ಸೀಡ್ಸ್ ಅಂದ್ರೆ ಎಳ್ಳು, ಪೀನಟ್ ಬಟರ್ ಕೂಡ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಸೊ ಇದೆಲ್ಲ ತಿನ್ಬೇಕು. ಈಗ ತೂಕ ಹೆಚ್ಚಾಗೋಕೆ ಹೆಲ್ಪ್ ಮಾಡೋ ಮಿಲ್ಕ್ ಶೇಕ್ ರೆಸಿಪಿನ ಹೇಳ್ತೀನಿ. ಬನಾನಾ ಆಲ್ಮಂಡ್ ಮಿಲ್ಕ್ ಶೇಕ್. ಒಂದು ಬಾಳೆಹಣ್ಣು, 1 ಲೋಟ ಹಾಲು, ನೆನೆಸಿದ ಒಂದು 5-6 ಬಾದಾಮಿ, 1 ಸ್ಪೂನ್ ಜೇನುತುಪ್ಪ, ಒಂಚೂರು ಏಲಕ್ಕಿ ಹಾಕಿ ಬ್ಲೆಂಡ್ ಮಾಡಿ ಕುಡಿಯೋದು. ಇನ್ನೊಂದು ಡೇಟ್ಸ್ ಅಂಡ್ ವಾಲ್ನಟ್ ಮಿಲ್ಕ್ ಶೇಕ್. 5-6 ನೆನೆಸಿದ ಖರ್ಜೂರ, 5 ವಾಲ್ನಟ್ಟು, 1 ಕಪ್ ಹಾಲು, 1 ಸ್ಪೂನ್ ಜೇನುತುಪ್ಪ ಬ್ಲೆಂಡ್ ಮಾಡಿ ಕುಡಿಬಹುದು. ವೆಯ್ಟ್ ಗೇನ್ ಡಯಟ್ ಅಲ್ಲಿ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಬೆಳಗ್ಗೆ ಯಾವ್ದಾದ್ರೂ ಮಿಲ್ಕ್ ಶೇಕ್, ಮೊಟ್ಟೆ ತಿನ್ನೋ ಅಭ್ಯಾಸ ಇದ್ರೆ ತಿಂಡಿ ಜೊತೆ 1 ಮೊಟ್ಟೆ, ಮಧ್ಯಾಹ್ನ ಅನ್ನದ ಊಟ ವಿತ್ ತುಪ್ಪ, ಸಂಜೆ ಗೆಣಸು ಬೇಯಿಸ್ಕೊಂಡು ತಿನ್ಬೋದು, ಚೆನ್ನ, ಪೀನಟ್ ಬಳಸಿ ಏನಾದ್ರೂ ಸ್ನಾಕ್ಸ್ ಮಾಡ್ಕೊಂಡು ತಿನ್ಬೋದು. ನೈಟ್ ಅಗೇನ್ ಮಾಮೂಲಿ ಊಟ, ಆಮೇಲೆ ಮಲ್ಕೊಳ್ಳೋಕ್ ಮುಂಚೆ 1 ಲೋಟ ಹಾಲು ಕುಡಿರಿ. ಬಟ್ ರಿಮೆಂಬರ್, ದಿನ 3 ಪ್ರಾಪರ್ ಮೀಲ್ಸ್ ಮತ್ತೆ 2 ಸ್ನಾಕ್ಸ್ ಕಂಪಲ್ಸರಿ. ಮೀಲ್ಸ್ ಸ್ಕಿಪ್ ಮಾಡಿದ್ರೆ ವೆಯ್ಟ್ ಗೇನ್ ಟಫ್ ಆಗುತ್ತೆ. ಹೆಲ್ದಿ ವೆಯ್ಟ್ ಗೇನ್ ಅಂದ್ರೆ ರೈಟ್ ಫುಡ್ ಚಾಯ್ಸ್ ಮತ್ತೆ ಪ್ರಾಪರ್ ಟೈಮ್ ಮೇಂಟೈನ್ ಮಾಡೋದು ಮುಖ್ಯ. ಇದ್ರ ಜೊತೆಗೆ ಎಕ್ಸಸೈಸ್, ಪ್ರಾಪರ್ ಸ್ಲೀಪ್ ಮತ್ತೆ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲ ಸರಿಯಾಗಿ ಫಾಲೋ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಟ್ರೈ ಮಾಡಿ. ಇದೇ ರೀತಿ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ಫಾಲೋ ಮಾಡಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.